ನಾವಿರುವುದು ಕರ್ನಾಟಕ ರಾಜ್ಯದಲ್ಲಿ, ನಮ್ಮ ಮಾತೃಭಾಷೆ ಕನ್ನಡ. ಆದರೆ ಕನ್ನಡ ಯಾಕೆ ಬಳಸಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಂತಹ ರಂಗಭೂಮಿ ಕಲಾವಿದೆಗೆ ಈಗ ಆರೋಪಗಳು ಕೂಡ ಕೇಳಿಬಂದಿರುವಂಥದ್ದು. ಒಂದಷ್ಟು ಜನ ನಿಂದನೆಯನ್ನ ಕೂಡ ಮಾಡಿದ್ದಾರೆ. ಇವರನ್ನ ಮಾತನಾಡಿಸೋಣ. ನಮ್ಮ ಜೊತೆ ಇದ್ದಾರೆ ರಂಗಭೂಮಿ ಕಲಾವಿದೆಯಾಗಿರುವಂತಹ ಅಕ್ಷತಾ ಪಾಂಡವಪುರ ಅವರು. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಮೊದಲನೇದಾಗಿ ಕಾಸಾ ಅಪಾರ್ಟ್ಮೆಂಟ್ನಲ್ಲಿ ಇಂಗ್ಲಿಷ್ ಬಳಕೆ ಆಗಿಲ್ಲ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತೀರಿ. ಆ ಪ್ರಶ್ನೆ ಮಾಡಿದ್ದಕ್ಕೆ ನಿಮ್ಮ ವಿರುದ್ಧವಾಗಿ ಕೆಲವರು ಮಾತನಾಡಿರುವಂಥದ್ದು ಏನು ಹೇಳ್ತೀರಿ? ಕನ್ನಡ ಯಾಕೆ ಹೆಚ್ಚು ಬಳಕೆ ಆಗಿಲ್ಲ ಅಂತ ಕೇಳೋದಕ್ಕೆ ತುಂಬ ಜನ ಬೇರೆ ಬೇರೆ ಥರ ಇದೆಲ್ಲ ಕಮೆಂಟ್ಸ್ ಬಂತು. ಅವಕ್ಕೆಲ್ಲ ಮಾತು ಎಲ್ಲ ಆಯಿತು. ಅದಾದಮೇಲೆ ಏನೋ ಪರ್ಸ್ನಲ್ ಅಟ್ಯಾಕ್ಸ್ ಆಯಿತು. ಎಲ್ಲ ಆದಮೇಲೆ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪ್, ನಿಮ್ಗೆ ಈಗ ಗೊತ್ತಿದೆ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೇ ಇರುತ್ತೆ. ಆದಮೇಲೆ ಎಕ್ಸಿಟ್ ಮಾಡಿದ್ರು. ನನ್ನ ಎಕ್ಸಿಟ್ ಯಾಕೆ ಮಾಡೋದು, ಫಸ್ಟ್ ಆಫ್ ಆಲ್ ಕನ್ನಡ ಕೇಳಿತ್ತಪ್ಪ. ಕೇಳೋದಕ್ಕೆ ಅಟ್ಯಾಕ್ ಮಾಡಿದವ್ರಿಗೆ ವಾಪಸ್ ನಾವು ನಿಂತು ಮಾತಾಡಿದ್ರೆ ಎಕ್ಸಿಟ್ ಮಾಡ್ತಾರೆ. ಸೊ ಯಾವ ಜ್ಞಾನದಲ್ಲಿ ಇದಾಗ ಮಾಡ್ತಾರೋ ಅವರು, ಯಾವ ಟೈಮಲ್ಲಿ, ರಾತ್ರಿ ಒಬ್ರು ಅಡ್ಮಿನು ಇನ್ಚಾರ್ಜ್ ತಗೊಳ್ಳೋರು ಆ ಟೈಮಲ್ಲಿ ಒಂದು ಮಾಡೋದು. ಇದೆಲ್ಲ ಮಾತಾಡಿದಾಗ ಇಲ್ಲಿ ಯಾರು ಸಪೋರ್ಟಿವ್ ಆಗಿ ಹೆಚ್ಚು ಕಾಣಿಸ್ಲಿಲ್ಲ ನನಗೆ. ಹಂಗಾಗಿ ನಾನು ರೂಪೇಶ್ ರಾಜಣ್ಣ ಅವರಿಗೆ ಹೇಳಿದೆ, ಇನ್ಫಾರ್ಮ್ ಮಾಡಿದೆ. ನನಗೆ ಗ್ರೂಪಿಂದನೇ ತೆಗೆದುಬಿಟ್ರು ಅಂದಾಗ ಆವಾಗ ಅವರು ಅವ್ರ ನಂಬರ್ ಕೊಡಿ, ನಾನು ಸಮಾಧಾನವಾಗಿ ಮಾತಾಡ್ತೀನಿ ಅಂತಲೇ ಹೇಳಿದ್ರು. ಅವ್ರ ನಂಬರ್ ಕೊಟ್ಟಾಗ ಅವ್ರ ಹತ್ರ ರೆಕಾರ್ಡ್ ಇದೆ, ನೀವು ಕೇಳ್ಬೋದು. ಅವ್ರನ್ನ ತುಂಬ ರೂಡಾಗಿ ಮಾತಾಡಿದ್ದಾರೆ. 1.5 ತಿಂಗಳು ಮುಂಚೆನೇ ನೀನು ಕೇಳಬೇಕಿತ್ತು ಕನ್ನಡ ಬೇಕು ಅನ್ನೋನು ಅಂತೆಲ್ಲ ರೂಡಾಗಿ ಮಾತಾಡಿದ್ದಾರೆ. ಮಾತಾಡಿ ಫುಲ್ಲು ಬ್ಲಾಕ್ ಹಾಕ್ಬಿಟ್ಟಿದ್ದಾರೆ. ಹಾಕಿದ್ಮೇಲೆ ಮತ್ತೆ ಗ್ರೂಪಲ್ಲಿ ಡಿಸ್ಕಷನ್ ಆಗಿದೆ. ನಾನಿಲ್ಲದೆ ಮೇಲೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಈ ಕನ್ನಡ ಹೋರಾಟಗಾರರ ಬಗ್ಗೆ ಬ್ಲೇಮ್. ಅವರು ನಮ್ಮನ್ನು ಕೊಲ್ತಾರಂತೆ, ಈಗ ನನ್ನ ತಂದೆ ಕಾಲ್ ಮಾಡಿ ನನ್ನ ಮಗನನ್ನು ಕೊಲ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಎಲ್ಲರ ವಿಶ್ವಾಸನ ಸುಳ್ಳು ಹೇಳಿ ಆರೋಪ ಮಾಡಿ ಗಳಿಸ್ಕೊಂಡಿರೋದು. ಇವೆಲ್ಲ ನಮಗೆ ಗೊತ್ತಾದ್ಮೇಲೆ ಒಂದು ಮೀಟಿಂಗ್ ಮಾಡೋಣ ಎಲ್ಲ ಸೇರಿ, ಅದು ಸುಳ್ಳು ನಿಜ ಅಂತ ಒಂದು ಪ್ರೂವ್ ಮಾಡಬೇಕು, ಹಂಗೆ ಬೆದರಿಕೆ ಹಾಕಿದ್ರೆ ಅಂತ ನಾವು ಒಂದು ಮೀಟಿಂಗ್ ಕಾಲ್ ಫಾರ್ ಮಾಡಿದಾಗ ಇವ್ರು ಯಾರು ಬಂದಿಲ್ಲ. ರೂಪೇಶ್ ರಾಜಣ್ಣ ಅವರು ಇವ್ರು ಯಾರು ಬಂದಿಲ್ಲ. ಸೊ ನೀವು ಬಗೆಹರಿಸ್ತೀವಿ ಅಂತ ಆಗಿತ್ತು. ಆಮೇಲೆ ಕಾಲ್ ಫಾರ್ ಆದಾಗ್ಲೂ ಕೂಡ ಏನೇ ಆದರೂ ವಿಡಿಯೋ ಮಾಡ್ಕೋಬೇಕು, ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದರೆ ಈಗ ಸಾರ್ವಜನಿಕರ ಸಭೆಯಲ್ಲಿ ನಾವು ವಿಡಿಯೋ ಮಾಡ್ಕೊಳ್ಳೋದು ತಪ್ಪಲ್ಲ, ಆಯಿತಾ. ವಿಡಿಯೋ ಮಾಡಿದಾಗ ನಮ್ಮ ಅಮ್ಮನ ಫೋನ್ ಕಿತ್ತು ವಿಡಿಯೋ ಡಿಲೀಟ್ ಮಾಡಿ ಎಲ್ಲ ಆದಾಗ ಯಾಕೋ ಸ್ವಲ್ಪ ಅದು ಪೊಲೀಸವ್ರು ಬಂದರು. ಬಂದಮೇಲೆ ಫಸ್ಟ್ ಆಫ್ ಆಲ್ ಕನ್ನಡ, ಅದ್ರ ಜೊತೆಗೆ ಪರ್ಸ್ನಲ್ ಅಟ್ಯಾಕ್, ಅದ್ರ ಜೊತೆಗೆ ಕನ್ನಡಿಗರ ಮೇಲೆ ಮತ್ತು ನಮ್ಮ ಮೇಲೆ ಕೊಲೆ ಬೆದರಿಕೆ ಆಗ್ತಿದ್ದಾರೆ, ಕೊಲೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅನ್ನೋ ಒಂದು ದೊಡ್ಡ ಸ್ಟೇಟ್ಮೆಂಟ್. ಕನ್ನಡಿಗರು ಕೊಲೆಗಾರರ, ಕನ್ನಡಕ್ಕಾಗಿ ಕೇಳಿದ್ರೆ ಆ ಥರದ್ದೆಲ್ಲ ಅದು ಸುಳ್ಳು ಸ್ಟೇಟ್ಮೆಂಟ್ ಅಥವಾ ನಾವು ಸಾಬೀತು ಮಾಡಬೇಕಾಗಿತ್ತು. ಅದಕ್ಕೆ ಸಭೆ ಕೇಳಿದ್ರೆ ಸಭೆ ಆಯಾಮ ತಪ್ಪೊಟ್ಟು ಸಮಯಕ್ಕೆ ರೂಪೇಶ್ ರಾಜಣ್ಣ, ಕವಿರಾಜ್ ಸರ್ ಎಲ್ಲ ಬಂದು ಅವ್ರ ಹತ್ರ ಕೇಳಿದಾಗ ಒಪ್ಕೊಂಡ್ರು. ಇಲ್ಲ ನಾನು ಕುಡ್ದಿದ್ದೆ, ನನ್ನ ಪ್ರಜ್ಞೆ ಇರಲಿಲ್ಲ, ಹಂಗಾಗಿ ನಾನು ಹಂಗೆ ಹೇಳಿದೆ ಅಂತ. ಸೊ ಇದಿಷ್ಟು ಆಗಿತ್ತು. ಕುಡ್ದಾಗ ಏನು ಬೇಕಾದರೂ ಮಾಡ್ಬೋದಂತ, ಕನ್ನಡಿಗರಿಗೆ ಅವಮಾನ ಮಾಡ್ಬೋದಂತ, ಕನ್ನಡಿಗರ ವಿರುದ್ಧವಾಗಿ ಮಾತನಾಡ್ಬೋದಂತ. ನೀವು ಕಂಪ್ಲೇಂಟ್ ಏನು ಮಾಡಲಿಲ್ವಾ ಪೊಲೀಸ್ ಸ್ಟೇಷನಲ್ಲಿ, ಅಥವಾ ಏನಾಯಿತು, FIR ಏನಾದರೂ ಆಗಿದೆಯಾ? ಸರ್ ಅದು ಮೇಡಮ್, ನಾವು ಈ ಥರದ್ದು ಆರೋಪನ ತಡ್ಕೊಳಕ್ಕೆ ಆಗಲ್ಲ. ನಾವು ಕಂಪ್ಲೇಂಟ್ ಮಾಡಿಲ್ಲ ಅನ್ನೋದು ನಮ್ಮ ಗುಣ. ನಾವು ಕನ್ನಡಿಗರು ಒಂದೊಂದ್ಸಲಿ ಕ್ಷಮಿಸುವ ಒಂದು ಗುಣನೂ ಇಟ್ಟಿರ್ತೀವಲ್ಲ, ವಿಶಾಲ ಹೃದಯದವರು ಅಂತ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ದ್ರೆ ತುಂಬ ಒಳ್ಳೇದು. ಮತ್ತು ತುಂಬ ಜನ ಇದ್ದಾರೆ ಇಲ್ಲಿ, ತುಂಬ ಜನ ಬೇರೆ ಬೇರೆ ಥರದ ಜನ ಇದ್ದಾರೆ, ಎಲ್ಲ ಒಂದಷ್ಟು ಜನ ಇದ್ದಾರೆ. ಅವ್ರುಗಳು ನನ್ನ ಹತ್ರ ಮಾತಾಡಿದಾಗ ಅವ್ರ ಎಮೋಷನ್ಸ್ಗೂ ಬೆಲೆ ಕೊಟ್ಟು ಓಕೆ ಇದು ತುಂಬ ಹೇಳಿ ಅದು ಬೇಡ ಅಂತ ಬಿಟ್ಟಿದ್ದೀವಿ ಅಷ್ಟೇ. ಇದು ನಮ್ಮ ವಿಶಾಲ ಹೃದಯ. ಸೊ ಇಲ್ಲಿ ನಾನು ಕಂಪ್ಲೇಂಟ್ ಏನು ರೇಸ್ ಮಾಡಿಲ್ಲ. ನನಗೆ ಕ್ಷಮೆ ಕೇಳಿದ್ರು, ಹೌದು ಅಂತ ಒಪ್ಕೊಂಡ್ರು, ತಪ್ಪು ಒಪ್ಕೊಂಡ್ರು, ಸುಳ್ಳು ಹೇಳಿರೋದಾಗಿ ಹೇಳ್ಕೊಂಡ್ರು. ಓಕೆ, ಈ ಒಂದು ಗ್ರೂಪ್ನಲ್ಲಿ ಏನಾದರೂ ಮತ್ತೆ ಸಂಧಾನ ಕಾರ್ಯಕ್ರಮ ಆಯಿತಾ? ಗ್ರೂಪಲ್ಲಿ ಏನು ಮಾತಾಡಿದ್ರು? ಇದೆಲ್ಲ ಆದಮೇಲೆ, ಇನ್ಸಿಡೆಂಟ್ ಆದಮೇಲೆ ನಿಮ್ಮದು ಯಾವುದೂ ತಪ್ಪಿಲ್ಲ, ಅವನೇ ಬೇಕಂತಾನೆ ಈ ರೀತಿಯಾಗಿ ನಿಮ್ಮ ವಿರುದ್ಧವಾಗಿ ಮಾತನಾಡಿದ್ರು, ಏನಾದರೂ ಆಯಿತಾ ಗ್ರೂಪಲ್ಲಿ ಮತ್ತೆ ಮೆಸೇಜ್ಗಳು? ಇಲ್ಲ, ಗ್ರೂಪಲ್ಲಿ ಆಗಿಲ್ಲ. ನಾನು ಗ್ರೂಪಲ್ಲಿ ಹಾಕೋವಾಗ ಹಿರಿಯರನ್ನ ಕೇಳಿದಾಗ ಅವರು ಬೇಡ ಅಂತ ಹೇಳಿದ್ರು. ಅಟ್ಲೀಸ್ಟ್ ಗ್ರೂಪಲ್ಲಿ ಆಮೇಲೆ ತುಂಬ ಜನ ಹೇಳಿ ಗ್ರೂಪಲ್ಲಿ ಸಂಧಾನ ಆಯಿತಾ, ಗ್ರೂಪಲ್ಲೇ ಮಾಡಿದ್ರಿಂದ ಗ್ರೂಪಲ್ಲೇ ಕ್ಷಮೆ ಕೇಳಿದಾರಾ ಅಂತಲೂ ಕೇಳ್ತಾಯಿದ್ರು. ಆಗಿಲ್ಲ. ಓಕೆ, ಆದರೆ ಇನ್ನೂ ಕೂಡ ಸಂಧಾನ ಆಗಿಲ್ಲ. ಬಟ್ ಅವ್ರು ಯಾರೂ ತಪ್ಪಾಯಿತು ಅಂತ ಕೂಡ ಕ್ಷಮೆನೂ ಕೇಳಿಲ್ಲ ನಿಮ್ಮ ಬಳಿ? ನನ್ನ ಬಳಿಗಿಂತ ಹೆಚ್ಚಾಗಿ ಹೌದು, ಗ್ರೂಪಲ್ಲಿ ಶುರುವಾಗಿದ್ದು ಗ್ರೂಪಲ್ಲಿ ಅಂತ್ಯ ಆಗಬೇಕು. ಅದು ಗ್ರೂಪಲ್ಲಿ ತಗೊಂಡೋಗಿ ಇನ್ನೂ ಎಳೆಯೋದು ಬೇಡ ಅಂತ ಹೇಳಿದ್ರಿಂದ ನಾನು ಬಿಟ್ಟೆ. ಬಿಟ್ಟೆ ಅನ್ನೋ ಕಾರಣಕ್ಕಾಗಿ ಅದು ಗ್ರೂಪಲ್ಲಿ ಕೆಲವರು ಕ್ಲಾರಿಟಿ ಸಿಕ್ಕಿಲ್ವೇನೋ, ನಂಗೀಗ ಅರ್ಥ ಆಗ್ತಿದೆ. ಕ್ಲಾರಿಟಿ ಸಿಕ್ಕಿಲ್ವೇನೋ, ಕೆಲವರು ಏನಾಯಿತು ಅನ್ನೋ ವಿಡಿಯೋಗಳು ಹೋಗಿರಲ್ಲ, ಮಾಹಿತಿ ಹೋಗಿರಲ್ಲ, ಅಥವಾ ಹೋಗಿದ್ರೆ ತಪ್ಪು ಮಾಹಿತಿನೇ ಹೋಗಿರುತ್ತೋ ಏನೋ ಗೊತ್ತಿಲ್ಲ. ಗ್ರೂಪಲ್ಲಿ ಅಂತೂ ಆಗಿಲ್ಲ.
ಮೇಡಮ್, ಇವಾಗ ಕನ್ನಡ ಹೆಚ್ಚಾಗಿ ಬಳಕೆ ಮಾಡಿಲ್ಲ ಅನ್ನುವಂಥದ್ದು ನೀವು ಹೇಳಿದ್ದೀರಿ. ಕನ್ನಡ ಯಾಕೆ ಇವರು ಅಸಡ್ಡೆಯನ್ನು ತೋರಿಸ್ತಾ ಇದ್ದಾರೆ? ಈಗ ಕುಡಿಯೋದಕ್ಕೆ ನಮ್ಮ ನೀರು ಬೇಕು, ಬದುಕೋದಕ್ಕೆ ನಮ್ಮ ನೆಲ ಬೇಕು, ಆದರೆ ತಿರುಪೆ ಶೊಕ್ಕಿ ಅಂತಂದೇ ಇದನ್ನು ಬಳಸ್ಬೋದು. ಆ ರೀತಿ ಯಾಕೆ ಹೇಳಿಕೆಯನ್ನು ಮಾಡ್ತಾ ಇದ್ದಾರೆ ಅವರು ಅಂತ? ಏನು ಹೇಳಬೇಕು, ಅದೇ ವಿಶಾಲ ಹೃದಯ ಸ್ವಲ್ಪ ಜಾಸ್ತಿ ನಾವೇ ಸ್ಪೇಸ್ ಕೊಟ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಕೆಲವ್ರು ಕನ್ನಡಿಗರೇ ಹೇಳ್ತಾರೆ, ನಾವು ಓದಬೇಕಾದ್ರೆ ಎಲ್ಲ ಇಂಗ್ಲೀಷೇ ಇತ್ತು, ಇಂಗ್ಲೀಷಲ್ಲೇ ಮಾತಾಡ್ತೀವಿ, ನಾವು ಇಂಗ್ಲೀಷ್ ಕಲಿಯೋಣ, ಅವ್ರ ಜೊತೆ ಮಾತಾಡೋಣ, ಸೇರೋಣ ಅನ್ನೋದೆಲ್ಲ ಕೇಳಿದಾಗ ನಂಗೆ ಅವ್ರ ಮೇಲೆ ಬೇಜಾರಾಗುತ್ತೆ. ಮತ್ತು ನಾನು ಕನ್ನಡದಲ್ಲಿ ಮಾತು ಶುರು ಮಾಡಿದ್ರೆ, ಯಾಕೆ ನನ್ನ ಭಾವ ಕನ್ನಡ ಅಂತ ಶುರು ಮಾಡಿದ್ರೆ, ಒಬ್ಬ ಮಲಯಾಳಮಲ್ಲಿ ಮಾತು ಶುರು ಮಾಡ್ತಾನೆ, ನಾನು ಮಲಯಾಳಂ ಮಾತಾಡ್ತೀನಿ, ಇಲ್ಲ ನೀನು ಇಂಗ್ಲೀಷ್ ಮಾತಾಡು ಅಂತ. ಈ ಥರ ತಲೆಯಲ್ಲಿದೆ. ಅವ್ರಿಗೆ ಗೊತ್ತಾಗಬೇಕು ನಾವು ಈ ಊರಲ್ಲಿ ಇದ್ದೀವಿ, ಹೌದು ಅವರು ನಮ್ಮೂರಿಗೆ ಬಂದು ಈ ಥರದ ಮಾತಾಡಿದ್ರೆ, ಈ ಥರದ್ದು ಆಡಿದ್ರೆ ನಾವು ಸಹಿಸಲ್ಲ ಅನ್ನೋದು ಅವರಿಗೂ ಗೊತ್ತಾಗಬೇಕು. ಸೊ ಇದು ಯಾಕೆ ಅನ್ನೋದು ನಮಗೂ ಗೊತ್ತಿಲ್ಲ. ಮತ್ತು ತುಂಬ ಪ್ರವೋಕ್ ಮಾಡ್ತಾರೆ, ಇದು ಭಾರತ ಅಂತಾರೆ ಕರ್ನಾಟಕನ, ಮತ್ತು ಕ್ಷುಲ್ಲಕ ಕಾರಣ ಅಂತಾರೆ. ಸೊ ಇವೆಲ್ಲ ನನಗಂತೂ ಸಹಿಸಕ್ಕಾಗಲ್ಲ. ಭಾರತ ಹೌದು ಸರಿ, ಆದರೆ ಭಾರತ ಹೌದು ಸರಿ, ಒಪ್ಕೊಳ್ಳೋಣ, ಇಲ್ಲ ಅಂತ ಅಲ್ಲ. ಆದರೆ ಮೊದಲು ರಾಜ್ಯ ಅಂತ ಬಂದಾಗ ನಮ್ಮ ರಾಜ್ಯನ ಹೇಗೆ ಬಿಟ್ಕೊಡೋದಕ್ಕಾಗುತ್ತೆ? ಕರ್ನಾಟಕನ ಅವರು ಕೂಡ ಹಾಗೆ ಬಿಟ್ಕೊಡ್ತಾರಾ? ಅವರು ಹಿಂದಿ ಮಾತನಾಡ್ತಾರಲ್ವಾ? ನೀವು ಇದು ಪ್ರಶ್ನೆ ಮಾಡಲೇ ಇಲ್ವಾ ಅಥವಾ ಹೇಗೆ? ಅಯ್ಯೋ, ಪ್ರಶ್ನೆ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ನಾನು. ಈ ಥರದ್ದೆಲ್ಲ ಅಂದಾಗ ಸುಮ್ಮನೆ ಇಗ್ನೋರ್ ಮಾಡೋದು ದೊಡ್ಡ, ಕೆಲವೊಂದು ಕಡೆ ನಾವು ತುಂಬ ವಿಷಯಗಳನ್ನ ಬೇರೆ ಥರ ಇಗ್ನೋರ್ ಮಾಡ್ತೀವಿ. ಆದರೆ ಇದು ಇಗ್ನೋರ್ ಮಾಡೋ ವಿಷಯನೇ ಅಲ್ಲ. ನಾವು ಈ ಆ ಥರ ಎಲ್ಲ ಮಾತಾಡಿದಾಗ ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಿಂದ ಆಗಿರೋದು ಭಾರತ. ನಮ್ಮೂರು, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಅಸ್ಮಿತೆ ಬಗ್ಗೆ ನಮಗೆ ಗೌರವ ಇದೆ. ಇದೆಲ್ಲ ಹೇಳಿದ್ರೆ ಫನ್ ಮಾಡ್ತಾರೆ. ಓಕೆ, ಈಗ ಫೈನಲ್ ಆಗಿ ಒಂದಷ್ಟು ಪ್ರಕರಣಗಳನ್ನು ನಾವು ನೋಡ್ತಾ ಇರ್ತೀವಿ. MG ರೋಡಲ್ಲಿ ಹಿಂಗಾಯ್ತಂತೆ, ಹಲ್ಲೆ ಆಯ್ತಂತೆ, ಅಥವಾ ಅದಾಯಿತು ಇದಾಯಿತು ಅಂತ ಕೇಳ್ತಾ ಇರ್ತೀವಿ. ಬಟ್ ಇವಾಗ ನಮಗೆ ಆಗಿದೆ ಅಂತಂದಾಗ ನಿಜಕ್ಕೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಕನ್ನಡ ಪರ ಸಂಘಟನೆಗಳು ನಿಮ್ಮ ಪರವಾಗಿ ಹೇಗೆ ನಿಂತಿದ್ದು, ಹೇಗೆ ರೂಪೇಶ್ ರಾಜಣ್ಣ ಅವರು? ಅದೇ ಈ ಥರ ಗ್ರೂಪಿಗೆ ತೆಗ್ದಾಗಲೇ ನಾನು ಇನ್ಫಾರ್ಮ್ ಮಾಡಿದೆ ಕವಿರಾಜ್ ಸರ್ ಮತ್ತು ರೂಪೇಶ್ ರಾಜಣ್ಣ ಅವ್ರಿಗೆ. ರೂಪೇಶ್ ರಾಜಣ್ಣ ನಾನು ಮಾತಾಡ್ತೀನಿ ಅಂತ ನಂಬರ್ ತೊಗೊಂಡ್ಮೇಲೆ ಅವ್ರ ಹತ್ರನೂ ಹೊರಟಾಗಿ ಮಾತಾಡಿದಾಗ ಅವರು ಅಲ್ಲಿ ಏನಾಗಿರಬಹುದು, ನಾಳೆಯ ಮೀಟಿಂಗಲ್ಲಿ ಏನಾಗಬಹುದು ಅಂತ ಅವರೇ ಅಂದಾಜು ಮಾಡಿದ್ದಾರೆ. ಅದಾದಮೇಲೆ ಗ್ರೂಪಲ್ಲಿ ಕೊಲೆಗಾರರು ಅನ್ನೋ ಲೆವೆಲಿಗೆ ಪೋಟ್ರೆ ಮಾಡಿದಾಗ ಪ್ರವೋಕ್ ಆಗಿ ಆಗ್ತಾರೆ. ಸುಳ್ಳು ಆರೋಪಗಳು ಸುಮ್ಮನೆ ಆ ಥರ ಹೇಳಿ ಆ ಟೈಮಲ್ಲಿ ಎಲ್ಲರನ್ನೂ ಗ್ರೂಪ್ನ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಾರಲ್ಲ, ಹಾಗೆ. ಸೊ ಅವ್ರಿಗೇನು ಗೊತ್ತಿಲ್ವಾ ಅಂತ ನಂಗೆ ಒಂದೊಂದ್ಸಲ ಅನ್ಸುತ್ತೆ, ಗೊತ್ತಾಗಲ್ವಾ? ಅಥವಾ ಆಮೇಲೆ ನಾ ಕೇಳಿದ್ರೆ ಕನ್ನಡ ಮಾತಾಡಲ್ಲ ಏನಿವಾಗ ಅಂತ ಹಾಕ್ತಾರೆ. ಸೊ ಇವೆಲ್ಲ ಇದ್ದಾಗ ನಮ್ಮನ್ನ ಪ್ರವೋಕ್ ಮಾಡುತ್ತೆ. ಎಕ್ಸ್ಟ್ರೀಮಿಸ್ಟ್ ಮಾಡಬೇಡಿ, ನಮ್ಮನ್ನ ಪ್ರವೋಕ್ ಮಾಡಬೇಡಿ. ನಾವು ನಿಮ್ಮೆಲ್ಲರ ಜೊತೆ ಬೆರಿತೀವಿ ಅಂತ ಅಂದ್ರೆ ನಾವು ನಮ್ಮ ತನವನ್ನು, ನಮ್ಮ ಭಾಷೆಯನ್ನು ಬಿಡ್ತೀವಿ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಹೇಳ್ತಾರೆ, ಹೌದು ಇಲ್ಲಿ ಎಲ್ಲ ಭಾಷೆಯವರು ಇದ್ದಾರೆ, ಅದಕ್ಕೆ ಇಂಗ್ಲೀಷಲ್ಲಿ ಮಾಡಿದ್ರು ಅಂತ. ಈಗ ನನ್ನ ತಾಯಿ ಥರನೇ ಆ ಕಡೆ ಅಜ್ಜಿ ಅವರೆಲ್ಲ ಹೋಗಿ ಕೂತ್ಕೊಂಡು ಅರ್ಥನೇ ಆಗಿಲ್ಲ, ಏನೇನೋ ಮಾತಾಡಿದ್ರು ಅಂತ ಬಂದರು. ನಮ್ಮ ಊರಲ್ಲಿ, ನಮ್ಮ ನೆಲದಲ್ಲಿ, ನಮ್ಮ ತಾಯಿಯಂದಿರಿಗೆ ಅರ್ಥ ಆಗದ ಕಾರ್ಯಕ್ರಮ ಅಂದರೆ, ಅರ್ಥ ಆಗದ ಭಾಷೆಯಲ್ಲಿ ಮಾಡ್ತಾರೆ ಅಂದರೆ ಇವ್ರಿಗೆ ಅರ್ಥ ಮಾಡಿಸ್ಬೇಕಲ್ಲ. ಓಕೆ, ನಾವೇನೋ ಅಲ್ಪ ಸ್ವಲ್ಪ ಓದಿದ್ದೀವಿ, ಅಲ್ಲಿ ಇಲ್ಲಿ ಓಡಾಡ್ತೀವಿ, ಒಂಚೂರು ಅರ್ಥ ಮಾಡ್ಕೊಂತೀವಿ. ನನ್ನ ತಾಯಿ, ನನ್ನ ಮಗಳು, ನನ್ನ ಇವರು ಪರ್ಸನಲ್ ಅಟ್ಯಾಕ್. ನಿನ್ನ ಮಗಳನ್ನ ಯಾವ ಸ್ಕೂಲಲ್ಲಿ ಓದ್ತಿದ್ಯಾ, ಅದು ಇದು ಅಂತೆಲ್ಲ. ನನ್ನ ಮಗಳು ನಾವು ಹೆಂಗೆ ಬೆಳೆಸ್ತಿದೀವಿ, ಅವಳಿಗೆ ಎಷ್ಟು ರಂಗಭೂಮಿಯ, ಸಾಹಿತ್ಯದ, ಕಲೆಯ ಪರಿಚಯ ಮಾಡ್ಕೊಟ್ಟಿದೀವಿ ನಮ್ಗೆ ಗೊತ್ತಿದೆ. ಅವ್ರಿಗೆಲ್ಲ ಹೇಳ್ಬೇಕಾ? ಓಕೆ, ಅಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ಗೆ ಏನಾದರೂ ಈ ವಿಷಯ ತಲುಪ್ತಾ? ನೀವೇನು ಹೇಳಿದ್ರಿ, ಅಥವಾ ಅವರು ಏನು ನಿಮ್ಮ ಮೇಲೆ ಮತ್ತೆ ಆರೋಪ ಮಾಡಿದ್ರು ಅನ್ನುವಂಥದ್ದು? ಮೊದಲಿಗೆ ಇಲ್ಲಿಯ ಕೆಲವರು ಹಿರಿಯರು ಒಂದಷ್ಟು ಜನ ವಿಡಿಯೋ ಎಲ್ಲ ವೈರಲ್ ಆದಮೇಲೆ ನನಗೆ ಮೆಸೇಜ್ ಮಾಡಿ ಅಪಾರ್ಟ್ಮೆಂಟ್ನ ಮ್ಯಾನೇಜ್ಮೆಂಟಿಗೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ, ನನ್ನ ಪರವಾಗಿ ನಿಂತಿದ್ದಾರೆ. ಅಂದರೆ ಇದು ಸ್ವಲ್ಪ ಆ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವರು ಇದನ್ನು ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ. ಸೊ ನನಗಿದು ಖುಷಿ ಆಗ್ತಿದೆ. ನಾನು ನೋಡಬೇಕು, ಯಾವುದು ಕೂಡ ಹೀಗೆ ಒಂದೇ ಸಲ ನಾವು ರಿಯಾಕ್ಟ್ ಮಾಡಬಾರ್ದು, ಕೆಲವೊಂದನ್ನ ಕಾದು ನೋಡಬೇಕಾಗುತ್ತೆ. ಸೊ ಕ್ಷಮೆ ಕೇಳಿದ್ರು ಅವರು ಬಿಟ್ಬಿಡಿ ಅಂದ ತಕ್ಷಣ ಓಕೆ ನಾವು ಬಿಟ್ಟಿರ್ಬೋದು. ಅಂದರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅಂತ ನೀವು ಕೇಳ್ತೀರಾ, ಮತ್ತು ಹಂಗೊಂದಷ್ಟು ಜನ ಕೇಳ್ತಾರೆ, ಗ್ರೂಪಲ್ಲಿ ಅದು ಪ್ರಸ್ತಾಪ ಆಯ್ತಾ ಅಂತ ಕೇಳ್ತೀರಾ. ಇವೆಲ್ಲ ನೋಡಿದಾಗ ನಾವು ಹೌದು 4 ಜನ ಎದುರುಗಡೆ ಕ್ಷಮೆ ಕೇಳಿ ವಿಡಿಯೋ ಹೋದ ತಕ್ಷಣ ಅದು ಗ್ರೂಪಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದಾಗ ಹೇಗೆ ಅಂತಲೂ ಅನಿಸುತ್ತೆ. ಹೌದು, ಯಾಕಂತಂದ್ರೆ ಮುಂದೆ ಎಲ್ಲರೂ ಇದ್ದಾಗ ಕ್ಷಮೆ ಕೇಳಿ ಆಮೇಲೆ ಸೈಲೆಂಟ್ ಆಗೋದು. ಯಾಕಂತಂದ್ರೆ ಗ್ರೂಪಲ್ಲಿ ಕ್ರಿಯೇಟ್ ಆದಂಥ ಸಮಸ್ಯೆ ಗ್ರೂಪಲ್ಲೇ ಬಗೆಹರಿಬೇಕಾಗಿತ್ತು. ಅದನ್ನು ಅವರಿಗೆ ಸಾರಿ ಕೇಳ್ತಾನೆ ಇಲ್ಲ ಅಂತಂದ್ರೆ ಮತ್ತೆ ನಮಗೂ ಸಹಜವಾಗಿ ಕೋಪ ಒಂದೇ ಬರುತ್ತೆ, ಯಾಕಂತಂದ್ರೆ ಕನ್ನಡಿಗರಾಗಿ. ಹೌದು, ನೋಡೋಣ ಇದ್ರ ಬಗ್ಗೆ. ಇಲ್ಲಿ ಒಂದಷ್ಟು ಜನ, ಇವನ್ ನಾನ್ ಕನ್ನಡಿಗಾಸು ಬಂದಿದ್ದಾರೆ. ನೆನ್ನೆ ರಾತ್ರಿ ಇನ್ಸಿಡೆಂಟ್ ಆದಮೇಲೆ ನನ್ನ ಮನೆಗೆ ಬಂದು
ತುಂಬ ಇಲ್ಲ ನಾವು ಅವ್ರನ್ನ ನಂಬ್ತಿದ್ವಿ ಈ ಥರ ಅಂತ ಗೊತ್ತಿರಲಿಲ್ಲ ಅಂತೆಲ್ಲ ಮಾತಾಡೋ ಹೋಗಿದ್ದಾರೆ. ಯಾಕಂದರೆ ಸುಳ್ಳು ಆರೋಪಗಳು ಮಾಡಿದ್ದು, ಕುಡಿದು ಮಾತಾಡಿರೋದು, ಈ ಥರದ್ದೆಲ್ಲ ವಿಶ್ವಾಸಕ್ಕೆ ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೆಲ್ಲ ತುಂಬ ತಪ್ಪು ಅನಿಸಿದೆ ಕೆಲವ್ರಿಗೆ. ನೋಡೋಣ, ಬರಬಹುದೇನೋ, ಇವತ್ತು ಕಾದು ನೋಡೋಣ. ಓಕೆ, ಫೈನಲ್ ಆಗಿ ಒಂದಷ್ಟು ಮೆಸೇಜ್ಗಳು ಕೂಡ ರೀಲ್ಸ್ಗಳು ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಅಕ್ಷತಾ ಅವರು ಒಂದು ವಿರುದ್ಧವಾಗಿ ಮಾತನಾಡ್ತಾ ಇರುವಂಥದ್ದು, ಅಂದರೆ ಪೋರ್ಟ್ರೇ ಮಾಡ್ತಾ ಇದ್ದಾರೆ ನಿಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಬಳಸಿ. ಸೊ ಫೇಕ್ ನ್ಯೂಸ್ ಮಾಡ್ತಾ ಇರೋರಿಗೆ ಏನು ಹೇಳ್ತೀರಿ? ಅಲ್ಲ, ಏನು ಗೊತ್ತಾ, ನನಗೆ ಅರ್ಥ ಆಗ್ತಾಯಿಲ್ಲ. ಯಾವುದೋ ಕಾಲೇಜ್ ಹುಡುಗರು ಜಗಳ, ಜುಟ್ಟು ಹಿಡ್ಕೊಂಡು ಬೀದಿಲಿ ಆಡ್ತಿರೋ ಜಗಳಕ್ಕೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಕ್ಷತಾ ಮೇಲೆ ಹಲ್ಲೆ. ನ್ಯೂಸ್ ಚಾನಲ್ದವ್ರಿಗೆ ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಇರೋರಿಗೆ, ಪ್ಲೀಸ್ ಸತ್ಯಾನುಸತ್ಯತೆನ ನೀವು ಯೋಚಿಸಿ, ಪರಿಶೀಲಿಸಿ, ಪ್ರಕಟಿಸಿ ದಯವಿಟ್ಟು. ಇದು ಭಾವದ ವಿಷಯ. ಕನ್ನಡ ಅನ್ನೋದು ನಮ್ಮ ಭಾವ. ದಯವಿಟ್ಟು ನೀವೇನೇನೇನೋ ಟ್ರೋಲ್ ಮಾಡ್ತಾ ಹೋಗಬೇಡಿ. ಸತ್ಯ ಏನಿದೆ ಅದು ರೂಪೇಶ್ ರಾಜಣ್ಣ ಅವರು, ಕವಿರಾಜ್ ಅವರು ಅಕೌಂಟಲ್ಲಿದೆ, ವಿಡಿಯೋ ಲೈವ್ ಇದೆ. ದಯವಿಟ್ಟು ನೋಡಿ, ಆ ಸತ್ಯ ತಗೊಳ್ಳಿ, ಆ ವಿಡಿಯೋ ತಗೊಳ್ಳಿ. ನಿಮ್ಮ ವ್ಯೂಸ್ಗೋಸ್ಕರ ಇನ್ನೊಬ್ರನ್ನ ನೀವು ಕೆಳಗಿಳಿಸ್ಬೇಡಿ. ಫೈನಲ್ ಆಗಿ ಏನು ಹೇಳ್ತೀರಿ ಮೇಡಮ್? ಥ್ಯಾಂಕ್ ಯು. ಏನೇನು ಹೇಳೋದು, ಈ ಥರ ಆದಾಗ ನಮಗೆ ಅವ್ರು ಹೇಳಿದ್ರು, ನನ್ನ ಫ್ಯಾಮಿಲಿಯವರೆಲ್ಲ ನಾವು ನಮ್ಮದೊಂದು ಕಾಸಾಗಂಡ ಫ್ಯಾಮಿಲಿ ನಾವೇ ಬಗೆಹರಿಸ್ಬೋದಿತ್ತು ಅಂತ. ಅದು ಇಲ್ಲಿ ಬಗೆಹರಿಸೋಕ್ಕಾಗ್ದಿದ್ದಾಗ ಈ ಫ್ಯಾಮಿಲಿನೂ ಬರುತ್ತೆ. ನಮ್ಮದು ಕುಟುಂಬ ದೊಡ್ಡದು, ಕಲಾವಿದ್ರ ಕುಟುಂಬ ತುಂಬ ದೊಡ್ಡದಿರುತ್ತೆ. ಅದರಲ್ಲೂ ರಂಗಭೂಮಿ, ಸಿನಿಮಾ, ಸಾಹಿತ್ಯ ಅಂದಾಗ ತುಂಬ ದೊಡ್ಡದಿರುತ್ತೆ. ಎಲ್ಲರಿಗೂ ನೆನಪಿರಲಿ, ಇವಾಗ ನಮ್ಮ ಕುಟುಂಬ ನನ್ನ ಜೊತೆ ನಿಂತಿದೆ, ಕನ್ನಡಿಗರ ಕುಟುಂಬ. ಹಾಗೆ ಈಗ ನಂಗಾಯ್ತು, ಶುರುನಲ್ಲೇ ಆಯಿತು, ನಿಲ್ತು. ಬೇರೆ ಜನಕ್ಕೆ ಹಿಂಗಾದಾಗ ನಿಲ್ಲಲ್ಲ ಅಂತ ಅನ್ಕೋಬೇಡಿ. ನೀವು ಧ್ವನಿ ಎತ್ತಿ, ಈ ಕುಟುಂಬ ಬಂದೇ ಬರುತ್ತೆ. ನಾವೆಲ್ಲ ಕನ್ನಡಿಗರೇ ಒಂದು ಕುಟುಂಬ. ಥ್ಯಾಂಕ್ ಯು ಮೇಡಮ್. ಎಸ್, ಇದಾಗಿತ್ತು ಅಕ್ಷತಾ ಪಾಂಡವಪುರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಗಂಗಾ ಜಾಧವ್, ಬೆಂಗಳೂರು.